ಗುಡ್ ಮಾರ್ನಿಂಗ್ ಟು ಆಲ್. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ಉಪನ್ಯಾಸಕರಾಗಿರ್ತಕ್ಕಂತಹ ಗದಿಗೇಶ್. ಈಗ VSK ಯೂನಿವರ್ಸಿಟಿ ಬಳ್ಳಾರಿ ಇವರ ಸಿಲೆಬಸ್ಸಿನ ಪ್ರಕಾರ 6ನೇ ಸೆಮ್ಗಿರ್ತಕ್ಕಂತಹ ಭಾರತದಲ್ಲಿಯ ಸಾಮಾಜಿಕ ಪಿಡುಗುಗಳು ಅಥವಾ ಸಾಮಾಜಿಕ ಸಮಸ್ಯೆಗಳು ಎನ್ನುವ 2ನೇ ಪೇಪರ್ನ ಒಂದು ವಿಷಯವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಎಂತಕ್ಕಂತಹ ವಿಷಯದ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನಿಸ್ತೀನಿ. ಇದ್ಯಾವುದು ನಿಮಗೆ ಅಪರಿಚಿತವೇನಲ್ಲ, ನಿಮಗೆಲ್ಲರಿಗೂ ಗೊತ್ತು. ಸಮಾಜವು ಇಂದು ಭ್ರಷ್ಟಾಚಾರದಿಂದ ತುಂಬಿ ತುಳುಕಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೀವು ಕಾಣ್ಬೋದಾಗಿದೆ. ಆದರೂ ಅದರ ಬಗ್ಗೆ ವ್ಯವಸ್ಥಿತವಾಗಿ ಬರೆಯೋದಕ್ಕೆ ನೀವು ಅಣಿಯಾಗೋದಕ್ಕೆ ಕೆಲವಾರು ಕಿವಿ ಮಾತುಗಳನ್ನು ಹೇಳೋದಕ್ಕಾಗಿಯೇ ಈ ಒಂದು ವಿಡಿಯೋವನ್ನು ತಯಾರಿಸಿ ನಿಮ್ಮ ಗ್ರೂಪ್ಗಳಿಗೆ ಹಂಚಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ವಿದ್ಯಾರ್ಥಿ ಮಿತ್ರರೇ, ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಅಂತಕ್ಕಂಥ ಈ ಚಾಪ್ಟರ್ನಲ್ಲಿ ನಾವು ಮೊಟ್ಟಮೊದಲನೇದಾಗಿ ಭ್ರಷ್ಟಾಚಾರದ ಅರ್ಥ, ಅವುಗಳ ವ್ಯಾಖ್ಯಾನ ಮತ್ತು ಅವುಗಳ ಸ್ವರೂಪವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ ಈ ಒಂದು ಎಪಿಸೋಡ್ನಲ್ಲಿ. ರೈಟ್ ಮೈ ಡಿಯರ್ಸ್, ಮೊದಲೇ ನಾನು ಹೇಳಿದೆ, ಭ್ರಷ್ಟಾಚಾರ ಇಲ್ಲದೆ ಇರತಕ್ಕಂಥ ಪ್ರದೇಶನೇ ಇಲ್ಲ. ಪ್ರಸ್ತುತ ಸಾಮಾಜಿಕ ಸಮಸ್ಯೆಗಳಲ್ಲಿ ಬಹು ಮುಖ್ಯವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಇದು ಆಗಿದೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು. ಇದೊಂದು ರಾಷ್ಟ್ರಮಟ್ಟದ ಸಮಸ್ಯೆ ಆಗಿರದೆ ಜಾಗತಿಕ ಮಟ್ಟದ ಸಮಸ್ಯೆ ಆಗಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಯಾವ ಸಮಾಜವೂ ಕೂಡ ಭ್ರಷ್ಟಾಚಾರದಿಂದ ಮುಕ್ತವಾಗಿಲ್ಲ. ಬಿಟ್ಟು ಬಿಡದೆ ಎಲ್ಲ ರಾಷ್ಟ್ರಗಳನ್ನು ಕಾಡುತ್ತಿರುವ ಗಮನಾರ್ಹ ಸಮಸ್ಯೆಯಾಗಿದೆ ಅಂತಕ್ಕಂಥದ್ದು ನಿಮಗೆ ತಿಳಿದಂಥ ವಿಚಾರ. ನಾನೀಗಾಗಲೇ ಹೇಳಿದೆ, ಎಲ್ಲ ರಾಷ್ಟ್ರಗಳನ್ನು ಸೇರಿಕೊಂಡಂತೆ ಅಂತ ಹೇಳುವಾಗ ಭಾರತವೂ ಕೂಡ ಅದರೊಳಗೆ ಸೇರಿಕೊಂಡಿದೆ. ಭಾರತವನ್ನೊಳಗೊಂಡಂತೆ ಅನೇಕ ರಾಷ್ಟ್ರಗಳಲ್ಲಿ ಈ ಮಾನವನ ಸಾರ್ವತ್ರಿಕ ಜೀವನದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರವು ಬೃಹದಾಕಾರವಾಗಿ ವ್ಯಾಪಿಸಿದೆ ಮತ್ತು ಹಾಗೂ ಇದು ಒಂದು ಸಾರ್ವತ್ರಿಕವಾದ ಸಮಸ್ಯೆಯಾಗಿದೆ. ನಾಗರಿಕ ಸಮಾಜಕ್ಕೆ ಇದೊಂದು ಅಂಟಿದ ಕಳಂಕವಾಗಿದೆ ಎಂದರೆ ಅತಿಶಯೋಕ್ತಿಯಲ್ಲ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಈ ಭ್ರಷ್ಟಾಚಾರ ಮಾಡ್ತಕ್ಕಂತಹ ಕೆಲವರು ತಮ್ಮ ಸಂಬಳಕ್ಕಿಂತ ಈ ಟೇಬಲ್ ಕೈ ಅಡಿಗೆ ತೆಗೆದುಕೊಳ್ತಕ್ಕಂಥ ಹಣ ಅಂದರೆ ಗಿಂಬಳನೇ ಭಾಳ ಹೆಚ್ಚು. ಕೆಲವರಿಗೆ ಸಂಬಳಕ್ಕಿಂತ ಗಿಂಬಳನೇ ಭಾಳ ಹೆಚ್ಚು ಅಂತಕ್ಕಂಥದ್ದು ನೀವು ಕೇಳಿದ್ದೀರ. ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಲಂಚ ಪಡೆಯುತ್ತಾರೆ. ಇಂತಹ ಕೆಟ್ಟ ಆಚಾರವನ್ನೇ ಭ್ರಷ್ಟಾಚಾರ ಎನ್ನಲಾಗುತ್ತದೆ. ಭ್ರಷ್ಟಾಚಾರವು ಸರ್ಕಾರ ಮತ್ತು ಕಾನೂನುಗಳನ್ನು ಉಪಯೋಗಿಸಿ ತನ್ನ ವೈಯಕ್ತಿಕ ಭ್ರಷ್ಟಾಚಾರವು ಕಾನೂನು ಮತ್ತು ಸರ್ಕಾರದ ಕಾನೂನನ್ನು ಉಲ್ಲಂಘಿಸುತ್ತದೆ ಅಂತ ಹೇಳ್ತೀನಿ. ಅಂತಹ ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ವ್ಯಕ್ತಿ ತನ್ನ ವೈಯಕ್ತಿಕ ಕಾರ್ಯವನ್ನು ಅಲಕ್ಷಿಸುತ್ತಾನೆ, ಅಪ್ರಾಮಾಣಿಕವಾಗಿ ವರ್ತಿಸುತ್ತಾನೆ, ದುರಾಸೆ, ಭೋಗಾಲಾಸೆ, ಭೋಗಕ್ಕೆ ಆಕಾಂಕ್ಷೆಯುಳ್ಳವನಾಗಿ ಭ್ರಷ್ಟಾಚಾರಿಯಾಗಿ ಬೆಳವಣಿಗೆ ಆಗಲಿಕ್ಕೆ ಕೆಲವು ಕಾರಣಗಳು ಇರ್ತವೆ, ಸಂಶಯ ಇಲ್ಲ. ಅದನ್ನು ಅವನೊಬ್ಬ ಭ್ರಷ್ಟಾಚಾರಿ ಆಗ್ತಾನೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇಂಥ ಒಂದು ಭ್ರಷ್ಟಾಚಾರವು ಬರೀ ಇವತ್ತು ಇಂದ ಅಲ್ಲ, ಇದು ಸುದೀರ್ಘವಾದಂಥ ಇತಿಹಾಸವನ್ನು ಹೊಂದಿದೆ. ಪ್ರಾಚೀನ ಈಜಿಪ್ಟ್, ಬೆಬಿಲೋನಿಯಾ, ಮೆಸೊಪೊಟೋಮಿಯಾ, ಗ್ರೀಕ್, ರೋಮ್, ಇಬ್ರೋ ಸಮಾಜಗಳಲ್ಲೂ ಮತ್ತು ಭಾರತದಲ್ಲೂ ಇದು ಮೊದಲಿಂದಲೂ ಕೂಡ ಪ್ರಚಲಿತವಾಗಿತ್ತು. 15ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ನ್ಯಾಯ ಮಾರಾಟವಾಗುತ್ತಿತ್ತು ಅಂತ ಹೇಳ್ತಾರೆ. ಬ್ರಿಟನ್, ಅಮೆರಿಕ, ರಷ್ಯಾ, ಜಪಾನ್, ಸ್ವೀಡನ್, ಪಾಕಿಸ್ತಾನ್, ಭಾರತ ಹೀಗೆ ಅನೇಕ ರಾಷ್ಟ್ರಗಳು ಕೂಡ
ಈ ಭ್ರಷ್ಟಾಚಾರದ ಕಪಿಮಿಷ್ಟಿಯಲ್ಲಿ ಇವೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಭಾರತದ ಅರ್ಥಶಾಸ್ತ್ರಜ್ಞರಾಗಿರ್ತಕ್ಕಂಥ ಕೌಟಿಲ್ಯರು ತಮ್ಮ ಅರ್ಥಶಾಸ್ತ್ರ ಎಂಬ ಕೃತಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸೇವಕರು ಎಸಗಬಹುದಾದಂತಹ 40 ಬಗೆಯ ಭ್ರಷ್ಟಾಚಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಮಧ್ಯಕಾಲೀನ ಯುಗದಲ್ಲಿ ಮುಸ್ಲಿಂ ಆಳ್ವಿಕೆಯ ಅವಧಿಯಲ್ಲಿಯೂ ಕೂಡ, ಆಧುನಿಕ ಕಾಲದ ಬ್ರಿಟಿಷ್ ಆಳ್ವಿಕೆ ಸಂದರ್ಭದಲ್ಲಿಯೂ ಕೂಡ, ಅಷ್ಟೇ ಅಲ್ಲದೆ ಸ್ವತಂತ್ರ ನಂತರದ ಭಾರತದಲ್ಲಿ ಭ್ರಷ್ಟಾಚಾರದ ಕದಂಬ ಬಾಹುಗಳು ಚಾಚುತ್ತಲೇ ಇವೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಹೇಗೆ ನಾವು ಒಂದು ಮಾತು ಹೇಳ್ತೀವಿ, ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್ ಅಂತ ಹೇಳ್ತೀವೋ ಹಾಗೆ ದೇವರು ಎಲ್ಲೆಲ್ಲೂ ಇದ್ದಾನೆ ಅನ್ನುವ ಹಾಗೆ ಈ ಲಂಚ ಅಥವಾ ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲೆಲ್ಲೋ ಇದೆ. ಲಂಚ ಅಂತ ಭ್ರಷ್ಟಾಚಾರದಲ್ಲಿ ಲಂಚನೂ ಕೂಡ ಒಂದು ಭಾಗ. ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ಬರೀ ಲಂಚ ತೊಗೊಳೋದು ಅಷ್ಟೇ ಅಲ್ಲ, ಬೇರೆ ರೀತಿಯಾದಂಥವು ಕೂಡ ಇರ್ತವೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಒಟ್ಟಾರೆ ಎಲ್ಲೆಡೆಯಲ್ಲಿಯೂ ಕೂಡ ಇದು ಪಸರಿಸಿಕೊಂಡಿದೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಇನ್ನು ಒಂದು ಅತಿಶಯೋಕ್ತಿಯಾದಂಥ ಮಾತುಗಳನ್ನು ಹೇಳಬೇಕಂದ್ರೆ, ನಮ್ಮ ಭ್ರಷ್ಟಾಚಾರ ಎಲ್ಲಿಂದ ಎಲ್ಲಿಗೆ ಸಾಗಿದೆ ಅಂತಂದರೆ, ಹೆರಿಗೆ ಆಸ್ಪತ್ರೆಯಿಂದ ಹಿಡಿದು ಸ್ಮಶಾನದವರೆಗೆ ಭ್ರಷ್ಟಾಚಾರದ ವಾಸನೆ ಸುಳಿದಾಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಈ ಭ್ರಷ್ಟಾಚಾರವನ್ನು ಯಾರು ಮಾಡ್ತಾರೆ ಅಂತ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ, ಬರೀ ನಮಗನ್ಸೋದು ಕಡಿಮೆ ಸಂಬಳ ತಗೊಂಡು ಅವನ ಜೀವನ ನಿರ್ವಹಣೆ ಮಾಡೋದಕ್ಕಾಗಿಯೇ ಇಂಥ ಕೆಲಸದಲ್ಲಿ ತೊಡಗ್ಬೋದು ಅಂತ ಹೇಳಿ ಅಂದ್ಕೊಳ್ತೀವಿ. ಆದರೆ ಅವರಷ್ಟೇ ಅಲ್ಲ, ಅವರು ತಮ್ಮ ಸಂಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇಂಥ ಭ್ರಷ್ಟಾಚಾರದಲ್ಲಿ ತೊಡಗ್ಬೋದು ಅಂತಕ್ಕಂಥದ್ದನ್ನು ನಾವು ಕೇಳ್ಬೋದು. ಆದರೆ ಶ್ರೀಮಂತರು, ವಿದ್ಯಾವಂತರು, ಅತಿ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಈ ಭ್ರಷ್ಟಾಚಾರಕ್ಕೆ ಒಳಪಡ್ತಾರೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇವತ್ತು ನಾವು ಯಾವುದೇ ಕಚೇರಿಗೆ ಹೋದರೂ ಕೂಡ ಸುಲಭವಾಗಿ ನಮಗೆ ದೊರಕಬೇಕಾದಂಥ ನ್ಯಾಯ, ಬರಬೇಕಾದಂಥ ಸೌಲಭ್ಯಗಳನ್ನು ನೀಟಾಗಿ ಯಾವುದೇ ಒಂದು ಆಸೆ ಆಮಿಷಗಳನ್ನು ಇಟ್ಕೊಳ್ಳದೆ ಕೆಲಸ ಮಾಡಿಕೊಡ್ತಕ್ಕಂಥ ಅಧಿಕಾರಿಗಳನ್ನು ನೋಡೋದೇ ವಿರಳ ಆಗಿದೆ. ಅಂಥವ್ರು ಯಾರಾದರೂ ಒಬ್ಬರು ಇದ್ದರೆ ಇತರವರೆಲ್ಲರೂ ಕೂಡ ಇವನನ್ನೇ ದುಶ್ಮನ್ ಅಂತ ಹೇಳಿ ಅಂದ್ಕೊಳ್ತಾರೆ. ಅವರೆಲ್ಲ ಭ್ರಷ್ಟಾಚಾರಿಗಳಾಗಿ ಮೆರಿತಾ ಇದ್ದರೆ ಇವನನ್ನು ಅವರು ತಮ್ಮ ವಿರೋಧಿ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಕ್ಕಂಥವ್ರು ಇದ್ದಾರೆ. ಈಗಲೂ ಕೂಡ ಕೆಲವರು ಬಹಳ ಪ್ರಾಮಾಣಿಕತೆಯಿಂದ ದುಡಿತಕ್ಕಂಥ ವ್ಯಕ್ತಿಗಳನ್ನು ನಾವು ಸಮಾಜದಲ್ಲಿ ನೋಡ್ಬೋದು. ಅವರು ರಾಜಕಾರಣದಲ್ಲೂ ಇದ್ದಾರೆ, ಸಮಾಜ ಸೇವೆಯಲ್ಲಿ ಇರ್ತಕ್ಕಂಥವರಿದ್ದಾರೆ, ಶಿಕ್ಷಕ ವರ್ಗದಲ್ಲಿದ್ದಾರೆ, ವ್ಯಾಪಾರಿ ವರ್ಗದಲ್ಲಿದ್ದಾರೆ, ಅಥವಾ ಇಂಡಸ್ಟ್ರಿಯಲಿಸ್ಟ್ಸ್ ಇದ್ದಾರೆ. ಇವರೆಲ್ಲ ನೋಡಿ ಬರೀ ಭ್ರಷ್ಟಾಚಾರಕ್ಕೆ ತೊಡಗಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಹಣದ ಲಾಲಸೆಗಾಗಿ ಬದುಕ್ತಕ್ಕಂಥದ್ದನ್ನು ಅವರು ಮಾಡಲ್ಲ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. ಅದೇನು ಜನರಿಗೆ ಕಣ್ಣಿಗೆ ಕಟ್ಟದಂತೆ ಕೆಲ ಸಂದರ್ಭಗಳಲ್ಲಿ ಇವರು ಭ್ರಷ್ಟಾಚಾರ ಮಾಡ್ತಾರೆ ಅಂದರೂ ಕೂಡ ಅವರು ಅನೇಕ ರೀತಿಯಲ್ಲಿ ಸಮಾಜ ಸೇವಾ ಕೆಲಸಗಳಲ್ಲಿ ತೊಡಗಿ ಅನೇಕ ನಿರ್ಗತಿಕರಿಗೆ ಸಹಾಯ ಮಾಡ್ತಕ್ಕಂಥ ಕೆಲವು ವ್ಯಕ್ತಿಗಳನ್ನು ನಾವು ನೋಡ್ಬೋದಾಗಿದೆ. ಅಂಥವುಗಳಲ್ಲಿ ಅನೇಕರು ಕರ್ನಾಟಕದ ಸುಧಾಮೂರ್ತಿ ಅಂತಕ್ಕಂಥವರು ಇನ್ಫೋಸಿಸ್ ಫೌಂಡೇಶನ್ಗೆ ಸಂಬಂಧಪಟ್ಟಂಥವರು ಅವರು ನೋಡ್ಬೋದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಇಂಥ ಶ್ರೀಮಂತ ವರ್ಗದವರು ಇವತ್ತು ಕೋಟ್ಯಾಂತರ ರೂಪಾಯಿಗಳನ್ನು ಹೊಂದಿರತಕ್ಕಂಥವ್ರು, ಬಹಳ ಸರಳ ಜೀವನವನ್ನು ನಡೆಸ್ತಕ್ಕಂಥ ವ್ಯಕ್ತಿಗಳು, ಹಣಕ್ಕಾಗಿಯೇ ಬದುಕದೆ ಸಮಾಜದ ಹಿತಕ್ಕಾಗಿ ತಾವು ಸಂಪಾದಿಸಿದಂಥ ಸಂಪತ್ತಿನಲ್ಲಿ ಕೆಲವು ಭಾಗಗಳನ್ನು ನಿರ್ಗತಿಕರಿಗೆ ಏನು ಹೇಳ್ಬೋದಾಗಿದೆ, ಆಸರೆ ಇಲ್ಲದಂಥವರಿಗೆ ಅಥವಾ ಮನೆಮಠಗಳಿಲ್ಲದೆ ಇರತಕ್ಕಂಥವ್ರಿಗೆ ಅಥವಾ ಅನೇಕ ರೀತಿಯಾಗಿರ್ತಕ್ಕಂಥ ಸಮಾಜದ ಅನೇಕ ವರ್ಗಗಳಿಗೆ ಅವರು ಈವನ್ ವೇಶ್ಯಾವಾಟಿಕೆಯಲ್ಲಿ ತೊಡಗಿರ್ತಕ್ಕಂಥ ಅನೇಕ ವ್ಯಕ್ತಿಗಳಿಗೂ ಕೂಡ ಸಹಾಯ ಮಾಡಿ ಅವರನ್ನು ಒಂದು ನೈಜ ಜೀವನಕ್ಕೆ ತಂದುಕೊಡ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ನೋಡ್ತೀವಿ. ಆದ್ದರಿಂದ ನಾವು ಯಾವುದೋ ಒಂದು
ಉದಾಹರಣೆ ತೊಗೊಂಡು ಒಬ್ಬರೋ ಇಬ್ಬರೋ ಅಂಥವ್ರು ಇದ್ದಾರೆ ಅಂತ ಅಂದು ನೋಡಿಕೊಂಡು ಎಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಉತ್ತಮ ವೈದ್ಯರಿದ್ದಾರೆ, ಉತ್ತಮ ಎಂಜಿನಿಯರ್ಸ್ ಇದ್ದಾರೆ, ಉತ್ತಮ ಇಂಡಸ್ಟ್ರಿಯಲಿಸ್ಟ್ ಇದ್ದಾರೆ. ಆದರೆ ಇಂತಹ ಲಂಚಕೋರರೇ ಬಹಳ ತುಂಬಿದ್ದಾರೆ. ಅವ್ರ ಪರ್ಸೆಂಟೇಜ್ ಕಡಿಮೆ, ಅಂದರೆ ಒಳ್ಳೆಯವ್ರ ಪರ್ಸೆಂಟೇಜ್ ಕಡಿಮೆ, ಇವ್ರು ಇರತಕ್ಕಂಥದ್ದು. ಯಾಕೆ ಅಂತಂದರೆ ಅವರು ಕೂಡ ಹಾಗೆ ಮನಸ್ಸನ್ನು ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತಂದರೆ, ಪ್ರಪಂಚ ಎಲ್ಲ ಅಂಥದ್ರಲ್ಲೇ ತೊಡಗಿರುವಾಗ ನಾನೊಬ್ಬ ಪ್ರಾಮಾಣಿಕ ಅಂತ ಅನಿಸ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ ಅಂತ ಹೇಳಿ ಅವರು ಕೂಡ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಭ್ರಷ್ಟಾಚಾರದ ಬಗ್ಗೆ ನಾವು ನೋಡ್ಕೋತಾ ಹೋದರೆ, ಭ್ರಷ್ಟಾಚಾರವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು ಈ ಇಂದಿನ ವರ್ಷದಲ್ಲಿ ಒಂದಿಬ್ಬರು ಅಧಿಕಾರಿಗಳನ್ನು ಭ್ರಷ್ಟಾಚಾರದ ಅಡಿಯಲ್ಲಿ ಹಿಡಿದಾಗ ಪೊಲೀಸ್ ಇಲಾಖೆ ಅಥವಾ ಆಯುಕ್ತರ ಇಲಾಖೆಗಳು ಅವರು ಹೇಳ್ಕೊಂಡ್ರು, ತಮ್ಮ ಮನೆಯಲ್ಲಿರುವ ಮಗನ ಆಸೆಯನ್ನು ಈಡೇರಿಸುವುದಕ್ಕಾಗಿ ನಾನು ಇಂಥ ಕೃತ್ಯಗಳಲ್ಲೇ ತೊಡಗಲು ಪ್ರಯತ್ನಿಸಿದೆ ಅಂತ ಹೇಳಿರ್ತಕ್ಕಂಥದ್ದು. ಇನ್ನೂ ಅನೇಕರು ಹೇಳ್ತಾರೆ, ಇಂಥ ಅಧಿಕಾರಿಗಳ ಹೆಂಡತಿಯರು ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ಆಭರಣಗಳನ್ನು ಹಾಕಿಸ್ಕೊಳ್ಬೇಕು ಅಂತ ಹೇಳಿ ಗಂಡನ ಮೇಲೆ ಒತ್ತಾಯ ಮಾಡಿ ಅವರು ದಿನನಿತ್ಯ ಜಗಳವಾಡುವುದನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿಯೇ ಇವರು ಗಿಂಬಳಕ್ಕೆ ಕೈ ಚಾಚುವಂತಹ ಅಥವಾ ಭ್ರಷ್ಟಾಚಾರಕ್ಕೆ ತೊಡಕೊಳ್ತಕ್ಕಂಥದ್ದನ್ನು ಮಾಡ್ತಾರೆ ಅಂತಕ್ಕಂಥ ಅಂಶಗಳು ಕೂಡ ಕೆಲವು ಸರ್ತಿ ಸಮಾಜದಲ್ಲಿ ಕಂಡುಬರ್ತವೆ ಅಂತಕ್ಕಂಥದ್ದು ನಮಗೆ ತಿಳಿದಂಥ ವಿಚಾರ. ಸೊ ಒಟ್ಟಾರೆ ಈ ಭ್ರಷ್ಟಾಚಾರ ಅಂತಕ್ಕಂಥದ್ದು ಎಲ್ಲೆಡೆಯಲ್ಲಿಯೂ ಕೂಡ ತಾಂಡವವಾಡ್ತಾ ಇದೆ. ಭ್ರಷ್ಟಾಚಾರ ಇಲ್ಲದ ಸಮಾಜದ ಯಾವ ಭಾಗವೂ ಕೂಡ ಇಲ್ಲ ಅಂತ ಹೇಳಿ ನಾವು ಹೇಳ್ಕೊಳ್ಬೋದಾಗಿದೆ. ಈ ಭ್ರಷ್ಟಾಚಾರದ ವ್ಯಾಖ್ಯಾನಗಳ ಬಗ್ಗೆ ನಾವು ನೋಡೋದಕ್ಕೆ ಪ್ರಯತ್ನಿಸೋಣ. CB ಮೆಮೋರಿಯರ್ ಅವರು ಹೇಳ್ತಾರೆ, ಯಾವುದೇ ಸಾರ್ವಜನಿಕ ಹುದ್ದೆಗೆ ಸಂಬಂಧಿಸಿದ ಅಥವಾ ಸಾರ್ವಜನಿಕ ಜೀವನದಲ್ಲಿ ವಿಶೇಷ ಸ್ಥಾನದೊಂದಿಗೆ ಸೇರಿಕೊಂಡಿರುವ ಅಧಿಕಾರ ಮತ್ತು ಪ್ರಭಾವವನ್ನು ಸ್ವಾರ್ಥಕ್ಕಾಗಿ ಅಥವಾ ಅನುಚಿತವಾದ ರೀತಿಯಲ್ಲಿ ಬಳಸಲಿಕ್ಕೆ ಇಷ್ಟಪಡುವುದನ್ನು ಭ್ರಷ್ಟಾಚಾರ ಎಂದು ವ್ಯಾಖ್ಯಾನಿಸಬಹುದಾಗಿದೆ. ಸೊ CB ಮೆಮೋರಿಯವರು ಈ ರೀತಿಯಾಗಿ ವ್ಯಾಖ್ಯಾನವನ್ನು ಕೊಡ್ತಾರೆ. DH ಬೇಯ್ಲೆರವರು ಹೇಳ್ತಾರೆ, ಹಣದ ರೂಪ ಮಾತ್ರವಲ್ಲದೆ ಇನ್ನಾವುದೇ ರೂಪದ ರೀತಿಯಲ್ಲಿ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದು ಭ್ರಷ್ಟಾಚಾರವೆನಿಸಿಕೊಳ್ಳುತ್ತದೆ ಎಂದಿದ್ದಾರೆ. ಆಂಡ್ರಿಸ್ಕಿಯವರ ಪ್ರಕಾರ ಕೆಲವೊಂದು ಔಪಚಾರಿಕ ನಿಯಮ ಅಥವಾ ಕಾನೂನನ್ನು ಉಲ್ಲಂಘಿಸುವುದರ ಮೂಲಕ ಸಾರ್ವಜನಿಕ ಆಡಳಿತವನ್ನು ಬಳಸಿಕೊಂಡು ಖಾಸಗಿ ಅನುಕೂಲತೆಗಳನ್ನು ಪಡೆದುಕೊಳ್ಳುವುದೇ ಭ್ರಷ್ಟಾಚಾರ ಅಂತ ಅವರು ಹೇಳಿದ್ದಾರೆ. ಹಾಗೆಯೇ ಭ್ರಷ್ಟಾಚಾರ ನಿವಾರಣಾ ಸಮಿತಿ ಅಂತ ಒಂದಿದೆ, ಅದು ಈಗ ಹೇಳುತ್ತೆ, ವ್ಯಕ್ತಿಯ ಸಾರ್ವಜನಿಕ ಜೀವನದಲ್ಲಿ ಹೊಂದಿರುವ ವಿಶೇಷ ಸ್ಥಾನಮಾನ ಮತ್ತು ಸಾರ್ವಜನಿಕ ಕಚೇರಿಗಳಿಗೆ ಹೊಂದಿಕೊಂಡಿರುವ ಪ್ರಭಾವ ಅಥವಾ ಅಧಿಕಾರದ ದುರುಪಯೋಗವು ಭ್ರಷ್ಟಾಚಾರ ಎನಿಸಿಕೊಳ್ಳುತ್ತದೆ ಅಂತ ಅವರು ಹೇಳಿದ್ದಾರೆ. J. ನೈ ಅವರು ಹೇಳ್ತಾರೆ, ವೈಯಕ್ತಿಕ ಲಾಭಕ್ಕಾಗಿ ಸಾರ್ವಜನಿಕ ಅಧಿಕಾರವನ್ನು ತಪ್ಪಾಗಿ ಬಳಸಿಕೊಳ್ಳುವ ದುರುಪಯೋಗಪಡಿಸಿಕೊಳ್ಳುವ ವಿಧಾನವೇ ಭ್ರಷ್ಟಾಚಾರ ಅಂತ ಹೇಳಿ ಹೇಳ್ತಾರೆ. GS ಭಾರ್ಗವ್ ಅವರು ಹೇಳ್ತಾರೆ, ಸಾರ್ವಜನಿಕ ಸೇವಕ ತನಗಾಗಿ, ತನ್ನ ಕುಟುಂಬಕ್ಕಾಗಿ ಅಥವಾ ಸ್ನೇಹಿತರಿಗಾಗಿ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ವಸ್ತುಗಳ ರೂಪದಲ್ಲಿ, ಹಣದ ರೂಪದಲ್ಲಿ ಪ್ರಯೋಜನ ಪಡೆಯಲು ಕಾರ್ಯ ಮಾಡುವುದು ಮತ್ತು ಕಾರ್ಯ ಮಾಡದಿರುವುದು ಭ್ರಷ್ಟಾಚಾರ ಎನಿಸಿಕೊಳ್ಳುತ್ತದೆ. ಸೊ ಕೆಲವು ಸರ್ತಿ ಕಾರ್ಯ ಮಾಡಿಕೊಡೋಕ್ಕೆ ದುಡ್ಡು ತೊಗೋತಾರೆ, ಕೆಲಸ ಮಾಡಿಕೊಡೋಕ್ಕೆ ಆಗಲ್ಲ ಅಂತ ಅನ್ನೋದನ್ನು ನೀವು ದುಡ್ಡು ಕೊಡದಿದ್ರೆ ನಾನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಅಂಶವನ್ನು ಸೂಚಿಸತಕ್ಕಂಥದ್ದು ನೋಡ್ತೀವಿ. ರಾಬರ್ಟ್ C. ಬ್ರೂಕ್ಸ್ ಅವರು ಇದ್ರ ಬಗ್ಗೆ ವ್ಯಾಖ್ಯಾನ ಕೊಡ್ತಾರೆ. ಏನಂತ, ಭ್ರಷ್ಟಾಚಾರವು ಸ್ವಂತ ಲಾಭಕ್ಕಾಗಿ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವುದಕ್ಕಾಗಿ ಮತ್ತು ಕರ್ತವ್ಯ ವಿಮುಖರಾಗುವುದಕ್ಕಾಗಿ ಇರುವಂಥ ಒಂದು ಸನ್ನಿವೇಶ ಅನ್ನೋದಾಗಿ ಅವರು ಅಭಿಪ್ರಾಯಪಡ್ತಾರೆ. ಒಟ್ಟಾರೆ ಇವುಗಳಿಗೆ ಅನೇಕ ವ್ಯಾಖ್ಯಾನಗಳಿವೆ. ನಾವೆಲ್ಲವೂ ಕೂಡ ಹೇಳೋದು ಒಂದೇ, ಒಬ್ಬ ಅಧಿಕಾರಿ ಅಥವಾ ಒಬ್ಬ ವ್ಯಕ್ತಿ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ಇಲಾಖೆಯ ಅಡಿಯಲ್ಲಿ
ತಾನು ಮಾಡಬೇಕಾದಂಥ ಕೆಲಸವನ್ನು ಸಂಬಳಕ್ಕಾಗಿ ಮಾಡಬೇಕಾದಂಥ ಕೆಲಸವನ್ನು ಮಾಡದೇ ಬಿಟ್ಟು ಬೇರೆಯವರಿಂದ ಹಣ ಅಥವಾ ಇನ್ನಿತರೆ ವಸ್ತುಗಳನ್ನು ಅಪೇಕ್ಷಿಸಿ ಅವರ ಕೆಲಸವನ್ನು ನಿರ್ವಹಿಸಿಕೊಡಲಿಕ್ಕೆ ಬಯಸ್ತಕ್ಕಂಥ ವ್ಯಕ್ತಿಯನ್ನು ಭ್ರಷ್ಟಾಚಾರಿ ಅಂತ ಕರಿತೀವಿ. ಅಂಥ ಕೃತ್ಯಕ್ಕೆ ಭ್ರಷ್ಟಾಚಾರ ಎನ್ನಬಹುದಾಗಿದೆ. ಇದೊಂದು ಅನೈತಿಕವಾಗಿರ್ತಕ್ಕಂತಹ ಕೃತ್ಯವಾಗಿದೆ, ಕಾನೂನು ಬಾಹಿರವೂ ಆಗಿದೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಸೇವಕರು ತಮಗಾಗಿ, ತಮ್ಮ ಕುಟುಂಬಕ್ಕಾಗಿ, ಬಂಧುಗಳಿಗಾಗಿ, ಇಲ್ಲವೇ ಸ್ನೇಹಿತರಿಗಾಗಿ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ವಸ್ತುಗಳ ರೂಪದಲ್ಲಿ ಇಲ್ಲವೇ ಹಣದ ರೂಪದಲ್ಲಿ ಪ್ರಯೋಜನ ಪಡೆಯುವುದು ಭ್ರಷ್ಟಾಚಾರವೆನಿಸಿಕೊಳ್ತದೆ. ಸೊ ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ಇರತಕ್ಕಂಥ ವ್ಯಾಖ್ಯಾನಗಳು ಅಥವಾ ಅರ್ಥವನ್ನು ಸೂಚಿಸ್ತಕ್ಕಂಥವು ಆಗಿದೆ. ಇನ್ನು ಅದೇ ವ್ಯಾಖ್ಯಾನಗಳಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನೇ ನಾವು ಮುಂದುವರೆದು ಭ್ರಷ್ಟಾಚಾರದ ಲಕ್ಷಣಗಳು ಅಂಥೇಳಿ ಹೇಳಬೇಕಾಗುತ್ತೆ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕರಪ್ಷನ್. ರೈಟ್. ನಂಬರ್ 1, ಭ್ರಷ್ಟಾಚಾರವು ಸಾರ್ವಜನಿಕರಿಗೆ ಸಂಬಂಧಿಸಿದಂಥ ಒಂದು ಅನಧಿಕೃತ ಆಚರಣೆಯಾಗಿದೆ. ನಂಬರ್ 2, ಭ್ರಷ್ಟಾಚಾರ ಕ್ರಿಯೆಯಲ್ಲಿ ಅನೈತಿಕ ಮತ್ತು ಕಾನೂನು ಬಾಹಿರವಾದಂತಹ ಅಂಶಗಳು ಅಡಕವಾಗಿರುತ್ತವೆ. ಇವು ಭ್ರಷ್ಟಾಚಾರದ ಲಕ್ಷಣಗಳು. ಭ್ರಷ್ಟಾಚಾರದ ಕ್ರಿಯೆಯಲ್ಲಿ ಕರ್ತವ್ಯ ಸೇರಿಕೊಂಡಿದೆ. ನಾವು ಮಾಡಬೇಕಂತ ಕರ್ತವ್ಯವನ್ನು ಮಾಡೋದು ಬಿಟ್ಬಿಟ್ಟು ನಾವು ಭ್ರಷ್ಟಾಚಾರ ಮಾಡುವುದಕ್ಕೆ ತೊಡಗ್ತಕ್ಕಂಥದ್ದನ್ನು ಕಾಣಬಹುದಾಗಿದೆ. 4ನೇದಾಗಿ, ಭ್ರಷ್ಟಾಚಾರದಲ್ಲಿ ತೊಡಗಿದಂಥ ವ್ಯಕ್ತಿಯು ತನ್ನ ಸ್ವಂತ ಲಾಭಕ್ಕಾಗಿ ಇಲ್ಲವೇ ತನ್ನ ಕುಟುಂಬಕ್ಕಾಗಿ ಇಲ್ಲವೇ ಸ್ನೇಹಿತರಿಗಾಗಿ ಇಲ್ಲವೇ ಬಂಧು ಮಿತ್ರರಿಗಾಗಿ ಸಹಾಯ ಮಾಡುವ ಉದ್ದೇಶದಿಂದ ಕರ್ತವ್ಯ ಲೋಪವನ್ನು ಮಾಡುವುದೇ ಭ್ರಷ್ಟಾಚಾರವಾಗಿದೆ. ರೈಟ್. 5ನೇದಾಗಿ, ಭ್ರಷ್ಟಾಚಾರದಲ್ಲಿ ನಿಗದಿತವಾದಂಥ ಕೆಲಸವನ್ನು ಉದ್ದೇಶಪೂರ್ವಕವಾಗಿ ನಿರ್ಲಕ್ಷಿಸಿ ಕೆಲಸವನ್ನು ಲೇಟಾಗಿ ಮಾಡಿಕೊಡ್ತಕ್ಕಂಥದ್ದು. ಅಂದರೆ ಕೊನೆಗೆ ನಾವು ಹಣ ಕೊಡದಿದ್ದರೆ ಏನೂ ಕೆಲಸ ಆಗಲ್ಲ ಅಂತೇಳಿ ನಾವು 5-6 ಸರ್ತಿ ಓಡಾಡಿದರೂ ಕೂಡ ಆಗದೇ ಇದ್ದಾಗ ಸ್ವಲ್ಪ ಹಣವನ್ನು ಕೊಟ್ಟು ಮಾಡಿಸ್ಕೊಂಡು ಬಿಡೋಣ ಅಂತಕ್ಕಂಥ ಭಾವನೆ ಬರುವಂತೆ ಜನರ ಮನಸ್ಸಲ್ಲಿ ಮೂಡಿಸುವ ರೀತಿಯಲ್ಲಿ ಅವರು ಕರ್ತವ್ಯ ಲೋಪವನ್ನು ಎಸಗ್ತಾ ಅನೇಕ ಜನರು ಭ್ರಷ್ಟಾಚಾರದಲ್ಲಿ ತೊಡಗ್ತಾರೆ ಅಂತಕ್ಕಂಥದ್ದು ನಾವು ಕಾಣ್ಬೋದಾಗಿದೆ. ಭ್ರಷ್ಟಾಚಾರ ಅಂತಕ್ಕಂಥದ್ದು 6ನೇದಾಗಿ, ಕರ್ತವ್ಯಚ್ಯುತಿ ಅಂತ ಗೊತ್ತಿದ್ರೂ ಕೂಡ, ಅಪರಾಧ ಅಂತ ಹೇಳಿ ಗೊತ್ತಿದ್ರೂ ಕೂಡ, ಕರ್ತವ್ಯಕ್ಕಾಗಿ ಸಂಭಾವನೆಯನ್ನು ಪಡೀತಿದ್ರೂ ಕೂಡ ಅವರು ಹೀಗೆ ಇನ್ನೊಂದು ರೀತಿಯಲ್ಲಿ ಹಣವನ್ನು ಪಡೆಯೋದಕ್ಕೆ ಪ್ರಯತ್ನಿಸುವುದು ಅಪರಾಧವಾಗಿದೆ. ಇದೊಂದು ಭ್ರಷ್ಟಾಚಾರದ ರೂಪವಾಗಿದೆ ಅಂತಕ್ಕಂಥದ್ದು. ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವರು ಸ್ವಜನ ಪಕ್ಷಪಾತವನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿದೆ. 8ನೇದಾಗಿ, ಭ್ರಷ್ಟಾಚಾರದಲ್ಲಿ ನಾವು ಸಾರ್ವಜನಿಕ ಆಸ್ತಿಯನ್ನು ದುರುಪಯೋಗಪಡಿಸಿಕೊಳ್ಳಲಿಕ್ಕೆ ಪ್ರಯತ್ನಿಸ್ತೀವಿ ಅಂತಕ್ಕಂಥದ್ದನ್ನ ನೋಡ್ಬೋದಾಗಿದೆ. ಇವೆಲ್ಲವೂ ಕೂಡ ಭ್ರಷ್ಟಾಚಾರದ ಲಕ್ಷಣಗಳು. ಇನ್ನು ಭ್ರಷ್ಟಾಚಾರದ ಸ್ವರೂಪವನ್ನು ನಾವು ತಿಳಿಬೇಕು ಅಂತ ಅಂದರೆ ಅವುಗಳಿಗೆ ಬೇಕಾದಷ್ಟು ಅವು ಒಂಥರ ಲಕ್ಷಣಗಳೇ. ಸ್ವರೂಪಗಳನ್ನು ತಿಳಿಬೇಕು ಅಂತಂದರೆ ಇವು ಎಲ್ಲೆಲ್ಲಿ ನಡೀತಾ ಇದ್ದಾವೆ ಅಂತಕ್ಕಂಥದ್ದನ್ನ ನಾವು ನೋಡಿಕೊಂಡ್ರೆ, ಭ್ರಷ್ಟಾಚಾರ ಅಂತಕ್ಕಂಥದ್ದು ಇಂಥದೇ ಇಲಾಖೆಯಲ್ಲಿ ನಿರ್ದಿಷ್ಟಪಡಿಸಿದಂತೆ ಇದೆ ಅಂತ ಹೇಳಲಿಕ್ಕಾಗಲ್ಲ. ಹಿಂದೊಂದು ಕಾಲದಲ್ಲಿ ಬರೀ ಪೊಲೀಸ್ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ವಾಣಿಜ್ಯ ತೆರಿಗೆ ಇಲಾಖೆ, ಲೋಕೋಪಯೋಗಿ ಇಲಾಖೆ ಮುಂತಾದವುಗಳಲ್ಲಿ ಭ್ರಷ್ಟಾಚಾರವು ಕಾಣಬರುತ್ತಿತ್ತು ಅಂತ ಹೇಳಿ ಅಭಿಪ್ರಾಯಪಡ್ತಾರೆ. ಇಂದು ಎಲ್ಲ ಇಲಾಖೆಗಳಲ್ಲೂ ಕೂಡ ವಿಸ್ತರಿಸಿದೆ. ಅಂದರೆ ಭ್ರಷ್ಟಾಚಾರದ ಇಂದ ಮುಕ್ತವಾಗಿರ್ತಕ್ಕಂಥ ಯಾವುದೇ ಸಾರ್ವಜನಿಕ ಕ್ಷೇತ್ರ ಇಲ್ಲ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ಹಿಂದೆ ಕೆಲವು ಡಿಪಾರ್ಟ್ಮೆಂಟಲ್ಲಿತ್ತು, ಆದರೆ ಇವತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಕೂಡ, ಎಲ್ಲ ವಿಭಾಗದಲ್ಲೂ ಕೂಡ ಇಂಥ ಒಂದು ದುಸ್ಥಿತಿಯನ್ನು ಕಾಣ್ತಿದ್ವಿ, ಭ್ರಷ್ಟಾಚಾರವನ್ನು ಕಾಣ್ತಾ ಇದ್ದೀವಿ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಮೈ ಡಿಯರ್ಸ್, ಈ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಂಬಂಧಿಸಿದಂಥ ಕೆಲವಾರು ಭ್ರಷ್ಟಾಚಾರಗಳು ಯಾವುವು ಅಂತಕ್ಕಂಥದ್ದನ್ನು ನಾವು ಹೆಸರಿಸಬೇಕು. 1, ಕರ್ತವ್ಯ ನಿರ್ವಹಣೆಗಾಗಿ ಲಂಚ, ನಾನು ಮೊದಲೇ ಹೇಳಿದ್ದೀನಿ. 2ನೇದಾಗಿ, ಅಧಿಕಾರ ದರ್ಪ ತೋರಿಸಿ ಲಂಚ ಪಡೆಯುವುದು. ರೈಟ್, ನಾನು ಈ ಅಧಿಕಾರಿಯಾಗಿದ್ದೀನಿ, ಇದಕ್ಕೆ ಸಂಬಂಧಪಟ್ಟಂತೆ ನಾನೇ ಕೊನೆಯ ಅಧಿಕಾರಿ, ನಾನೇ ಉಚ್ಚ ಅಧಿಕಾರಿ, ಉನ್ನತ ಅಧಿಕಾರಿ, ನಾನು ಹೇಳಿದಂತೆ ನೀವು ಕೇಳದೇ ಇದ್ದರೆ ನಾನು ನಿಮ್ಮ ಕೆಲಸವನ್ನು ಮಾಡಿಕೊಡಲ್ಲ ಅಂತಕ್ಕಂತಹದ್ದನ್ನು ಹೇಳ್ತಕ್ಕಂಥ ಅಧಿಕಾರದ ದರ್ಪವನ್ನು ತೋರಿಸ್ತಕ್ಕಂಥ ವ್ಯಕ್ತಿಗಳನ್ನು ನೀವು ನೋಡ್ತೀರಾ. ಸಾರ್ವಜನಿಕ ಆಸ್ತಿಯ ದುರ್ಬಳಕೆ. ಅನೇಕ ಸಂದರ್ಭಗಳಲ್ಲಿ ನಾವು ನೌಕರರು, ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥವರು ತಮ್ಮ ವಾಹನಗಳನ್ನು
ಸರ್ಕಾರದ ಕೊಟ್ಟಂಥ ವಾಹನಗಳನ್ನು ದುರುಪಯೋಗಪಡಿಸ್ಕೊಂಡು ತಮ್ಮ ಸ್ವಂತ ಲಾಭಕ್ಕಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಟಿ ವಿ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ತಮ್ಮ ಸ್ವಂತಗಳ ಕೆಲಸಗಳಿಗೆ ಇಂತೆಲ್ಲ ವೈಯಕ್ತಿಕ ಲಾಭಕ್ಕಾಗಿ ಇಂತೆಲ್ಲ ಅಂಶಗಳನ್ನು ಬಳಸ್ಕೊಂಡು ಸರ್ಕಾರಕ್ಕೆ ಏನು ಮಾಡ್ತಾರೆ, ಹಾನಿಯನ್ನುಂಟು ಮಾಡ್ತಕ್ಕಂಥದ್ದನ್ನು ನೋಡುವುದೂ ಕೂಡ ಒಂದು ಭ್ರಷ್ಟಾಚಾರವಾಗಿದೆ ಅಂತಕ್ಕಂಥದ್ದು. ಅಘೋಷಿತ ಸಂಪತ್ತಿನ ಒಡೆತನ. ಅನೇಕ ಸಂದರ್ಭಗಳಲ್ಲಿ ತಮ್ಮ ಘೋಷಿತ ವೇತನ ಬರುವ ಆದಾಯಕ್ಕಿಂತ ಹೆಚ್ಚಿನ ಆದಾಯವನ್ನು ಅನೇಕರು ಹೊಂದಿರತಕ್ಕಂಥದ್ದನ್ನು ನೋಡ್ತೀವಿ. ಸಾಧಾರಣ ಮಟ್ಟದ ಒಬ್ಬ ಕಾರಕೂನ ಅಥವಾ ಒಬ್ಬ SDC, FDC ಅಂತಕ್ಕಂಥವ್ರು ದೊಡ್ಡದಾದಂಥ ಮನೆ ಕಟ್ಟಿ ಇರತಕ್ಕಂತಹ ಅಥವಾ ಒಬ್ಬ ಅಧಿಕಾರಿಯೊಬ್ಬನು ಬಂಗಲೆ ಕಟ್ಟಿಕೊಂಡಿರ್ತಕ್ಕಂಥ ನಿದರ್ಶನಗಳನ್ನು ನೋಡ್ತೀವಿ. ಅಘೋಷಿತ ಒಡೆತನ ಅಂಥದ್ದೆಲ್ಲ ನಾವು ಸಣ್ಣ ಸಣ್ಣ ಹುದ್ದೆಯಲ್ಲಿ ಇದ್ಕೊಂಡು ಕೂಡ ಅದನ್ನು ಯಾವ್ಯಾವುದ್ರ ಮೇಲೆ ಹೆತ್ತಾಗ್ತಾ ನನಗೆ ಭೂಮಿ ಇದೆ, ನನಗೆ ಅದರಿಂದ ಆಸ್ತಿ ಬರ್ತಾ ಇದೆ, ನನಗೆ ಇಲ್ಲಿಂದ ಆಸ್ತಿ ಹಣ ಬರ್ತಾ ಇದೆ ಅಂತಕ್ಕಂಥದ್ದನ್ನು ಸುಳ್ಳು ತೋರಿಸ್ತಕ್ಕಂಥದ್ದನ್ನು ನೋಡ್ಬೋದಾಗಿದೆ. ಸರ್ಕಾರದ ತೆರಿಗೆ ವಂಚನೆ. ಸರ್ಕಾರಕ್ಕೆ ಕಟ್ಟಬೇಕಾದಂಥ ತೆರಿಗೆಗಳನ್ನು ನಾವು ಉದ್ದೇಶಪೂರ್ವಕವಾಗಿ ಕೊಡದೆ ಕಾನೂನಿನಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅನೇಕ ಅಧಿಕಾರಿಗಳಿಗೆ ಲಂಚ ಕೊಟ್ಟು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೂಕ್ತ ಫಲದ ನಿರಪೇಕ್ಷೆಯಿಂದ ಆ ಅಧಿಕಾರಿಗಳು ಏನು ಮಾಡ್ತಾರೆ, ಈ ಭ್ರಷ್ಟಾಚಾರದಲ್ಲಿ ತೊಡಗಿಸ್ತಾರೆ. ಇಲ್ಲಿ ಯಾರು ಕೆಲಸ ಮಾಡ್ಕೊಳ್ತಾರೋ ಕೂಡ ಅವರು ಭ್ರಷ್ಟಾಚಾರಿಗಳಾಗ್ತಾರೆ. ನಮ್ಮ ಕೆಲಸ ಮಾಡಿಕೊಡ್ತಕ್ಕಂಥವನು ಕೂಡ ಭ್ರಷ್ಟಾಚಾರ ಎನ್ನುವ ಪ್ರಕ್ರಿಯೆಗೆ ಒಳಪಡ್ತಾನೆ ಅಂತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ. ಕಾನೂನು ಉಲ್ಲಂಘಿಸುವವರಿಗೆ ಸಹಾಯ ಮಾಡುವುದು. ಅನೇಕ ಸಂದರ್ಭಗಳಲ್ಲಿ ನಾವು ಇಂಥ ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಂಗಿಲ್ಲ ಅಂತ ನಮ್ಮ ಹತ್ರ ಅನೇಕ ಸಂದರ್ಭಗಳಲ್ಲಿ ಲೈಸೆನ್ಸ್ ಇಲ್ಲದೆ ಇದ್ರೂ ಕೂಡ ಗಾಡಿ ಓಡಿಸ್ತೀವಿ. ನಮ್ಮದೇ ಹೆಸರಿನಲ್ಲಿ ಲೈಸೆನ್ಸ್ ಇಲ್ಲದಿದ್ರೂ ಕೂಡ ಗಾಡಿ ಓಡಿಸ್ತೀವಿ. ಆ ಸಂದರ್ಭದಲ್ಲಿ ಹಿಡಿದಂಥ ಅಧಿಕಾರಿಗಳು ನಮ್ಮನ್ನು ಸ್ವಲ್ಪ ಹಣದ ಆಸೆಯನ್ನು ತೋರಿಸಿದ ತಕ್ಷಣ ಬಿಟ್ಟುಬಿಡ್ತಕ್ಕಂಥ ನಿದರ್ಶನಗಳಿವೆ. ಅಂತಾಗಿ ನಾವು ಎಲ್ಲರನ್ನೂ ಅದೇ ರೀತಿಯಾಗಿ ಅದೇ ಲಿಸ್ಟಿಗೆ ಸೇರ್ಸೋಕ್ಕಾಗಲ್ಲ. ಅದು ಒಂದು ಹಾಳಾಗಿ ಹೋದ್ರೆ ಹೋಗಲಿ, ಏನೋ ಕಷ್ಟದಲ್ಲಿದ್ದಾನೆ ಅಂತೇಳಿ ಬಿಟ್ಟುಬಿಡ್ತಕ್ಕಂಥದ್ದು. ಅಥವಾ ಇಂಥವ್ರನ್ನೆಲ್ಲ ಎಲ್ಲರನ್ನೂ ಕೂಡ ಈ ಪ್ರಪಂಚದಲ್ಲಿ ಸಮಾಜದಲ್ಲಿ ತಿದ್ದಕ್ಕಂತೂ ಆಗಲ್ಲ. ನಮ್ಮ ಕಣ್ಣೆದುರಿಗೆ ಬಂದಂಥವ್ರು ಯಾರು ಒಬ್ಬರು ಇಬ್ಬರು ಸಣ್ಣ ಇಂಥ ಅಪರಾಧ ಮಾಡಿದ್ದಕ್ಕೆ ನಾವು ಇವ್ರಿಗೆ ಏನದು ತೊಂದರೆ ಕೊಡಬೇಕಾ ಅನ್ನುವ ಮನಸ್ಥಿತಿಯನ್ನಿಟ್ಕೊಂಡು ತನ್ನ ಉದ್ಯೋಗಕ್ಕೆ ಕರ್ತವ್ಯ ಲೋಪ ಎಸಗ್ತಕ್ಕಂಥದ್ದನ್ನು ಕೂಡ ಭ್ರಷ್ಟಾಚಾರ ಅಂತೇಳಿ ಕಡಿಬೋದಾಗಿದೆ. ಬಳುವಳಿ ವಸ್ತುಗಳನ್ನು ಪಡೆಯುವುದು. ಅನೇಕ ಸಂದರ್ಭಗಳಲ್ಲಿ ಅಧಿಕಾರಿಗಳು ಭಾಳ ಶಿಸ್ತಿನಿಂದ ಇರ್ತಾರೆ. ತಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸಕ್ಕೆ ತಮಗೆ ಲಂಚ ಮುಂತಾದವುಗಳು ಬೇಕಾಗಿಲ್ಲ ಅಂತೇಳಿ ಡೈರೆಕ್ಟಾಗಿ ಹೇಳಿದಾಗ ಅವರು ಇಂಡೈರೆಕ್ಟಾಗಿ ಅವ್ರ ಮನೆಯವರ ಹತ್ರನೋ ಅಥವಾ ಮಕ್ಕಳ ಹತ್ರನೋ ಹೋಗ್ಬಿಟ್ಟು ನಿಮ್ಮ ತಂದೆ ಇಂಥ ಕೆಲಸ ಮಾಡಿಕೊಟ್ರೆ, ನಿಮ್ಮ ಗಂಡಂದರು ಇಂಥ ಕೆಲಸ ಮಾಡಿಕೊಟ್ರೆ ನೀವು ನಾವು ಇದನ್ನು ನಿಮಗಾಗಿ ಕೊಡ್ತೀವಿ ಅಂತಕ್ಕಂಥ ಆಸೆಯನ್ನು ಹುಟ್ಟಿಸಿ ಅವರಿಂದ ಕೆಲಸ ನಿರ್ವಹಿಸಲಿಕ್ಕೆ, ಕೆಲಸ ಪಡೀಲಿಕ್ಕೆ ಪ್ರಯತ್ನಿಸ್ತಕ್ಕಂಥ, ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ನೋಡ್ತೀವಿ. ಅದು ಕೂಡ ಒಂದು ಥರದ ಭ್ರಷ್ಟಾಚಾರ ಅಂತಕ್ಕಂಥದ್ದನ್ನ. ಸೊ ಗಣ್ಯ ವ್ಯಕ್ತಿಗಳಿಗೆ ಬಳುವಳಿಯನ್ನು ಕೊಡ್ತಕ್ಕಂಥದ್ದು. ಅನೇಕರು ಸೈಟ್ ಕೊಡ್ತಾರೆ, ಕಾರ್ ಕೊಡ್ತಾರೆ, ಗಾಡಿ ಕೊಡ್ತಾರೆ, ಅಥವಾ ಮನೆ ಕಟ್ಟಿಸ್ಕೊಡ್ತಾರೆ. ಇಂಥವುಗಳನ್ನು ನೀವು ನೋಡಿದ್ದೀರಾ. ಆದರೆ ಇವೆಲ್ಲವೂ ಕೂಡ ಭ್ರಷ್ಟಾಚಾರಕ್ಕೆ ಒಳಪಡ್ತವೆ ಅಂತಕ್ಕಂಥದ್ದು ನಾವು ನೋಡ್ಬೋದಾಗಿದೆ. ಸೊ ಗಣ್ಯರ ಅಪರಾಧಕ್ಕಾಗಿ ನಾವು ಭ್ರಷ್ಟಾಚಾರ ಮಾಡ್ತಕ್ಕಂಥದ್ದು ನೋಡ್ತೀವಿ. ವೈಟ್ ಕಾಲರ್ಡ್ ಜಾಬ್ ಅಂತಕ್ಕಂಥದ್ದು ಬಿಳಿ ಕತ್ತಿನ ಪಟ್ಟಿಯವರ ಒಂದು ಅಪರಾಧ. ಇದು ಗಣ್ಯರ ಅಪರಾಧ ಅಂತೇಳಿ ಕರೆಯಲ್ಪಡುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಬಹಳ ಜನರು ಅಧಿಕಾರದಲ್ಲಿರ್ತಕ್ಕಂಥ ವೈಟ್ ಕಾಲರ್ಡ್ ವ್ಯಕ್ತಿಗಳೇ ಈ ಲಂಚ ರಿಶ್ವತ್ತಿಗೆ ಏನಾಗ್ತಕ್ಕಂಥದ್ದು, ಬಲಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೊಡೋರು ಬಲಿ ಆದರೆ ತಗೊಳ್ಳೋರು ಕೂಡ ಒಂದು ರೀತಿಯಾದಂಥ ಭ್ರಷ್ಟಾಚಾರದ ಕಾನೂನಿನ ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದಂಥವರಾಗ್ತಾರೆ. ಭ್ರಷ್ಟಾಚಾರಕ್ಕೆ ಇಂಬು ನೀಡಿದಂತಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಅನೇಕ ಜನ ಗುತ್ತಿಗೆದಾರರು, ಸಚಿವರು, ಎಂಜಿನಿಯರು, ವೈದ್ಯರು ಇಂಥ ಸಾರ್ವಜನಿಕ ಜೀವನದಲ್ಲಿ ಕಂಡುಬರ್ತಾರೆ. ಅದೇ ರೀತಿಯಲ್ಲಿ ರಾಜಕಾರಣಿಗಳು ಲಂಚ ರಿಶ್ವತ್ತುಗಳನ್ನು ಕೊಟ್ಟು ಚುನಾವಣೆಯನ್ನು ಗೆಲ್ತಕ್ಕಂಥದ್ದನ್ನು ನೀವು ನೋಡ್ತೀರಾ. ಆಮೇಲೆ ಅವರು ಒಂದು ಆಶ್ವಾಸನೆ ಕೊಡ್ತಾ, ನಾನು ಏನಾದರೂ ಗೆದ್ದು ಬಂದಾಗ ನಿಮಗೆ ಒಂದು ರೀತಿಯಾದಂತಹ ಏನು ಸೌಲಭ್ಯವನ್ನು ಒದಗಿಸ್ಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದನ್ನು ನೀವು ಕೂಡ ಕಾಣ್ಬೋದಾಗಿದೆ. ಅದಕ್ಕಾಗಿಯೇ ಕೆಲವರು ಬುದ್ಧಿಜೀವಿಗಳು ಹೇಳ್ತಾರೆ, ಪಾಲಿಟಿಕ್ಸ್ ಈಸ್ ದಿ ಲಾಸ್ಟಸ್ ರಿಸಾರ್ಟ್ ಆಫ್ ದಿ ಸ್ಕೌಂಡ್ರಲ್ಸ್ ಅಂತ ಹೇಳ್ತಾರೆ. ಪಾಲಿಟಿಕ್ಸ್ನಲ್ಲಿ ನಡೀತಕ್ಕಂಥ ಅನೇಕ ಅನಾಚಾರಗಳ ಬಗ್ಗೆ ನಾವು ನೋಡ್ತೀವಿ.
ಒಬ್ಬರನ್ನೊಬ್ಬರು ದೂಷಿಸ್ತಾರೆ, ಆದರೆ ಒಳಗೆ ತಾವು ಕೂಡ ಅದೇ ಭ್ರಷ್ಟಾಚಾರವನ್ನು ಮಾಡಿರ್ತಾರೆ ಅಂತಕ್ಕಂಥದ್ದನ್ನ ನಾವು ಕಾಣ್ತೀವಿ. ಇವರು ಅಷ್ಟೇ ಅಲ್ಲ, ವೈಟ್ ಕಾಲರ್ ಜಾಬ್ಸು, ಅದರಲ್ಲಿ ಲೆಕ್ಚರರ್ಸ್ ಬರ್ಬೋದು, ಅಥವಾ ಇಂಜಿನಿಯರ್ಸ್ ಬರ್ಬೋದು, ವೈದ್ಯರು ಬರ್ಬೋದು, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಬಿಳಿ ಕಾಲರ್ ಪಟ್ಟಿಯ ಭ್ರಷ್ಟಾಚಾರವನ್ನು ಕೂಡ ನಾವು ಕಾಣ್ತಿದ್ದೀವಿ. ಇಷ್ಟ ಬಗ್ಗೆ ಹೇಳ್ತಾ ಇವತ್ತಿಗೆ ಈ ಒಂದು ಅಂಶವನ್ನು ಮುಗಿಸ್ತೀನಿ. ಇನ್ನು ಸರ್ಕಾರದಲ್ಲಿ ನಡೆದಂಥ ಸಾರ್ವಜನಿಕ ಕ್ಷೇತ್ರದಲ್ಲಿ ಅನೇಕ ಹಗರಣಗಳು ನಡೆದೋಗಿದ್ದಾವೆ. ಅಂಥ ಹಗರಣಗಳ ಕೆಲವನ್ನು ನಿಮಗೆ ಹೇಳಬೇಕಾಗತ್ತೆ. ಅಂಥ ಹಗರಣಗಳು ಯಾವುವು ಅನ್ನೋದನ್ನು ಮುಂದಿನ ಕ್ಲಾಸ್ನಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ಅಲ್ಲಿವರೆಗೂ ಶುಭ ದಿನ.